ಹಾಜರುಪಡಿಸಿದ ಸಂದರ್ಭದಲ್ಲಿ ನ್ಯಾಯಾಲಯ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಅಷ್ಟು ಜನ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದಾರೆ. ವಿಶೇಷವಾಗಿ ದರ್ಶನ್ ಅವ್ರ ಪರವಾಗಿ ನಾವು ಆ ಒಂದು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಸೊ ದರ್ಶನ್ ಅವ್ರನ್ನ ಯಾವುದಾದ್ರೂ ಜೈಲಿಗೆ ಬೇರೆ ಜೈಲಿಗೆ ಸ್ಥಳಾಂತರ ಮಾಡುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಆದೇಶಗಳು ಮಾಡಿದ್ರೆ ಅದಕ್ಕೆ ನಮಗೆ ನಮ್ಮ ಅಬ್ಜೆಕ್ಷನ್ಸ್ಗೆ ಅವಕಾಶ ಕೊಡಬೇಕಾಗುತ್ತೆ. ಆಮೇಲೆ ನಾವು ಯಾವುದೇ ಕಾರಣಕ್ಕೆ ಅವ್ರನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಬೇಡಿ ಅಂತ ನಾವು ಮನವಿ ಮಾಡ್ಕೊಂಡಿದ್ದು ನ್ಯಾಯಾಲಯಕ್ಕೆ. ಯಾಕೆ ಅಂತ ಅಂದರೆ ಈ ಪ್ರಕರಣದ ವಿಚಾರಣೆ ಬೆಂಗಳೂರಲ್ಲೇ ನಡೆಯೋದ್ರಿಂದ ಸೊ ನ್ಯಾಯಾಲಯದಲ್ಲಿ ಅವ್ರದ್ದು ಫಿಸಿಕಲ್ ಹಾಜರಾತಿ ಅಂದರೆ ಕಡ್ಡಾಯವಾಗಿದೆ. ಅವರು ಫಿಸಿಕಲ್ ಬರಬೇಕಾಗಿರೋದು. ಆಮೇಲೆ ನಾವು ವಕೀಲರು ಅವ್ರ ಹತ್ರ ದರ್ಶನ್ ಅವ್ರ ಹತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿಗಳನ್ನ ತಗೋಬೇಕಾಗುತ್ತೆ. ನಾವು ಅವ್ರನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಿದಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಹೋಗಿ ಅವರಿಂದ ಯಾವುದೇ ಮಾಹಿತಿಗಳು ಪಡ್ಕೊಂಬರೋಕ್ಕೆ ಕಷ್ಟ ಆಗುತ್ತೆ ಅನ್ನೋದು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಅದು ಪ್ರಕಾರ ನಾವು ಒಂದು ಅರ್ಜಿನೂ ಸಹ ನ್ಯಾಯಾಲಯಕ್ಕೆ ಹಾಕಿದ್ದೀವಿ. ಅದು ಸಾಹೇಬರು ನಾವು ಆದೇಶನ ರಿವ್ಯೂ ಹೋಗೋಕ್ಕೆ ಅವಕಾಶ ಇದೆ. ಬಟ್ ನಮ್ಮ ಯಾವುದು ಆ ಥರದ್ದು ಯಾವುದು ಚರ್ಚೆ ಕೂಡ ನಡೆದಿಲ್ಲ. ನಾವು ಅದನ್ನು ಮುಂದಿನ ದಿನಗಳು ತೀರ್ಮಾನ ತಗೊಳ್ಳೋರಿದ್ದೀವಿ ಸರ್. ಈ ಬಾರಿ ಏನು ಸಲಹೆ ಕೊಟ್ಟಿದ್ದೀರಾ? ಕಳೆದ ಬಾರಿ ಕೆಲವೊಂದು ಫೋಟೋ ಗೀಟಲ್ಲಿ ಲಿಕ್ ಆಗಿತ್ತು. ಈ ಥರ ಅದೇ ಥರ ಆದರೆ ನೀವೇ ಹತ್ರ ಸಲಹೆ ಕೊಟ್ಟಿದ್ದೀರಾ ದರ್ಶನ್ ಅವ್ರಿಗೆ? ಆ ವಿಚಾರದಲ್ಲಿ ನಾವು ಯಾವುದು ಸಲಹೆ ಕೊಟ್ಟಿಲ್ಲ ಸರ್. ಅವರು ಅದನ್ನು ಅವ್ರು ಹುಷಾರಾಗಿ ಅವ್ರು ಯಾವ ರೀತಿ ಇರಬೇಕು ಅದನ್ನು ಇರ್ತಾರೆ ಸರ್. ಈಗ ಎಲ್ಲ ಆರೋಪಿಗಳು ಪರಪ್ನಗರಕ್ಕೆ ಶಿಫ್ಟ್ ಆಗಿದೆ. ಹೌದು, ಇವಾಗ ಜಡ್ಜ್ ಸಾಹೇಬ್ರು ಆರ್ಡರ್ ಮಾಡಿರೋದು ಪರಪ್ನಗರಕ್ಕೆ ಅಂತಲೇ ಆರ್ಡರ್ ಮಾಡಿರೋದು. ಸೊ ಎಲ್ರಿಗೂ ಅಲ್ಲೇ ಕಳಿಸಿದ್ದಾರೆ ಸರ್. 23ವರೆಗೂ ಸಹ ನ್ಯಾಯಾಂಗ ಬಂದಲ್ಲಿ ಇರಿ ಅಂತ ಹೇಳಿ ಆದೇಶ ಮಾಡಿದ್ದಾರೆ. ಬೇರೆ ಜೈಲಿಗೆ ಶಿಫ್ಟ್ ಆಗೋದಕ್ಕೆ ಏನಾದರೂ ಆರ್ಡರ್ ಮಾಡ್ಬೋದಾ? ಇಲ್ಲ ಅದು ಇವರು ಅದು ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥ ಆದೇಶ ಜೈಲರ್ ಬಟ್ ಈ ಕೋರ್ಟ್ನ ಪರ್ಮಿಷನ್ ಇಲ್ಲದೆ ಅಂದರೆ ಇದು ಕೋರ್ಟ್ ಪರ್ಮಿಷನ್ ಕೋರ್ಟ್ ಕಸ್ಟಡಿನಲ್ಲಿ ಇರೋದು. ಅವರು ಪೊಲೀಸರು ಕಸ್ಟಡಿಲಾಗಲಿ ಅಥವಾ ಜೈಲ್ ಅಥಾರಿಟೀಸ್ನವ್ರ ಕಸ್ಟಡಿಲಿ ಇಲ್ಲ ಆರೋಪಿಗಳು. ಕೋರ್ಟ್ನ ಕಸ್ಟಡಿಲಿ ಇರೋದ್ರಿಂದ ಅವ್ರು ಯಾವುದೇ ರೀತಿ ಆದೇಶ ಮಾಡಂಗಿದ್ರು ಯಾವುದೇ ತೀರ್ಮಾನ ಜೈಲ್ ಅಥಾರಿಟೀಸ್ನವ್ರು ತಗೊಳ್ಳಂಗಿದ್ರು ಅದು ನ್ಯಾಯಾಲಯದ ಅನುಮತಿನ ತಗೊಂಡು ಅವ್ರು ಮಾಡಬೇಕಾಗುತ್ತೆ ಸರ್. ಕಳೆದ ಬಾರಿ ಮಾಡ್ದಂಗೆ ಮಾಡಬೇಕು. ಹೌದು. ಥ್ಯಾಂಕ್ ಯು ಸರ್. ಅವರು ಜೈಲಲ್ಲಿ ಸಿಗರೇಟ್ ಸೇದೋದು ಇದೆಲ್ಲ ತುಂಬ ವೈರಲ್ ಆಗಿತ್ತು ಫೋಟೋಸ್ ಎಲ್ಲ. ಮತ್ತು ಅದೆಲ್ಲನೂ ಕೂಡ ಬೇಲ್ ಕ್ಯಾನ್ಸಲ್ ಆಗೋದಕ್ಕೆ ಒಂದು ಕಾರಣವಾಗಿತ್ತು. ಅಲ್ಲ, ಅದೊಂದು ರೀಸನ್ ಅಂತ ಆದೇಶದಲ್ಲಿ ಬರೆದಿದೆ ಸರ್. ನಾನು ಪೂರ್ತಿನೂ ಆದೇಶ ಓದಿಲ್ಲ. ಅದನ್ನು ಓದಿದ ಮೇಲೆ ಅದಕ್ಕೆ ಸಂಬಂಧಪಟ್ಟ ದರ್ಶನ್ ಒಂದು ನಡವಳಿಕೆಯಲ್ಲಿ ಏನಾದರೂ ಬದಲಾವಣೆಗಳು ಆಗಿದೆಯಾ ಅದು ನೋಡೋಣ ಸರ್. ಅದು ಅವ್ರಿಗೆ ನೀವು ಕೇಳ್ಕೊಬೇಕಾಗುತ್ತೆ. ಥ್ಯಾಂಕ್ ಯು ಸರ್. ಒಂದು ಇಂಗ್ಲೀಷ್ ಪರವಾಗಿಲ್ಲ. ಒಂದು ಇಂಗ್ಲೀಷ್ ಸಾಗಣ ಮಂಜು ಅಲ್ಲಿಂದ ಫುಲ್ ಹಿಂದೆನೇ ಬಂದಿರೋದು. ಹಿಡಿದಿಲ್ಲ ಅಣ್ಣ, ಬಂದಿಲ್ಲ. ವಾಯ್ಸು ಎಲ್ಲವರಣ ಬಂತು
ಬಂದ್ರು ಕವರ್ ಮಾಡ್ತಾರೆ ಮೇಲೆ ಹೋಗ್ಬಿಡಿ ಆ ಕಡೆ ಇವ್ರೆ. ಇಳಿದೋಯ್ತವ್ರೆ ಯಾವ ಕಂಪನಿ ಅಡ್ಮಿಟ್ ಐತವ್ರೆ ಆಟ ಆಡ್ತಿದ್ರು ಆ ಕೂಡಲೇ ಪೊಲೀಸರು ಅಲರ್ಟ್ ಆಗ್ತಾರೆ. ಅವ್ರು ಎಲ್ಲಿ ಹೋಗ್ತಾರೆ ಅನ್ನುವಂಥದ್ದನ್ನು ಪತ್ತೆ ಮಾಡಿ ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿ ಸ್ವಂತ ಅವರ ಪತ್ನಿ ಮನೆಗೆ ಹೋಗಿದ್ದಾರೆ ಅನ್ನುವಂಥ ವಿಚಾರ ತಿಳ್ಕೊಂಡು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ದರ್ಶನ್ ಅವರು ಯಾವಾಗ ಸುಬ್ರಹ್ಮಣ್ಯ ಇನ್ಸ್ಪೆಕ್ಟರ್ ಅಂತಾರೋ ಆ ಕೂಡಲೇ ಅವರ ಗಮನಕ್ಕೆ ತಂದು ನಿಮಗೆ ಅರೆಸ್ಟ್ ಮೆಮೊ ಇದೆ, ಹಾಗಾಗಿ ನೀವು ಅರೆಸ್ಟ್ ಮಾಡಬೇಕು, ನೀವು ಸಹಕರಿಸಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ ಕೂಡ ಪ್ರತಿಯಾಗಿ ಏರು ನದಿಯಲ್ಲಿ ಮಾತಾಡಿ ಎಲ್ಲರೂ ಕೊಡೋಕ್ಕಾಗೋದಿಲ್ಲಪ್ಪ. ಅಲ್ಲ ಅವ್ರು ಹೋಗಿ ಅಣ್ಣ ದಯಮಾಡಿ ಅಲ್ಲೇ ಈ ಕಡೆ ಬಂದ್ಬಿಡಿ. ನಾನೇ ಬಂದು
ಸೈಡಾ ಆ ಕಡೆ ರೈಟ್ ಸೈಡಾ ರೈಟ್ ಆ ಕಡೆ ದರ್ಶನ್ ಆ ಕಡೆ ದರ್ಶನ್ ಬರ್ತಾರೆ ಕಾರ್ಪೊರೇಷನ್ ಅಲ್ಲೇ ಹಿಂದಕ್ಕೆ ಹಾಕೊಳ್ಳಿ ಇದು ಖಾಲಿ ಆಗ್ಬಿಟ್ಟು ಅದು ಹಾಕಬೇಕಲ್ಲ ಸರ್ ನಾನೇ ಒಂದೇ ಒಂದು ಇಂಗ್ಲೀಷ್ ಚಾನಲ್ ಇದ್ದೀನಿ ಬೈಟ್ ಕೊಡಿ ಅಣ್ಣ ಯಾ ಧನ್ವೀರ್ ಸತ್ಯ ನಾಗಾರ್ಜುನ್ ಅಣ್ಣ ಕ್ಯಾಮ್ರಾ ಫ್ರಂಟ್ ಬೆಳ್ಳಿಲ್ವಾ ಕ್ಲೋಸ್ ಮಾಡೋ ಗುರು ಕೈ ಕ್ಲೋಸ್ ಮಾಡು ಗುರು ಬೇಗ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.